ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವಿಡಿಯೋದಲ್ಲಿ ನೋಡಿರಬೇಕು, ನಾವು ರಾಜಸ್ಥಾನಕ್ಕೆ ಬಂದಿದ್ದು ಗೊತ್ತು. ಜೈಪುರ್ನಾಗ ಬಂದು ಹೋಟೆಲ್ಗೆ ಬಂದಿದ್ದೆಲ್ಲ ವಿಡಿಯೋ ಮಾಡಿದ್ನಿ. ಹೋಟೆಲ್ಗೆ ಬಂದ ನಂತರ ಹೇಳಿದ್ನಿ ನಾನು ನಿನ್ನೆ ರೂಮ್ ಟೂರ್ ಮಾಡ್ತೀನಿ ಮತ್ತು ಫುಲ್ ಇವತ್ತೇನು ಜೈಪುರದಾಗ ಏನೇನೆಲ್ಲ ನೋಡ್ತೀವಲ್ಲ ಅದನ್ನೆಲ್ಲ ಇವತ್ತು ನಿಮಗೂ ತೋರಿಸ್ತೀನಿ ಅಂತ ಹೇಳಿದ್ನಿ. ಹಂಗೆ ಇವತ್ತು ರೂಮ್ ಟೂರ್ ಮಾಡೋಣಂತ ಜಳಕ ಮಾಡಿ ನಾನು ತಯಾರಾಗೀನಿ. ಜಾಸ್ತಿ ಏನು ರೆಡಿ ಆಗಿಲ್ರಿ, ಫ್ರೀ ಹೇರ್ ಬಿಡ್ಬೇಕಂದು. ಜಾಸ್ತಿ ಬಿಸಿಲೊಂದು ಭಾಳ ಐತಿಲ್ರಿ ಇಲ್ಲಿ, ಅದ್ರ ಸಲುವಾಗಿ ಫ್ರೀ ಹೇರ್ಸ್ ಬಿಡಲಿಲ್ಲ. ಜಸ್ಟ್ ಇದೊಂದು ಟಾಪ್ ಹಾಕ್ಕೊಂಡೇನಿ ರೀ, ಶೂಸ್ ಹಾಕ್ಕೊಂಡೇನಿ ಮತ್ತು ಒಂದು ಹ್ಯಾಂಡ್ ಬ್ಯಾಗ್ ಐತ್ರಿ ಅಂತ ಈ ಥರದ್ದು ಒಂದು ಸಣ್ಣ ಕಿವ್ಯಾನಷ್ಟು ಹಾಕ್ಕೊಂಡೇನಿ ನೋಡ್ರಿ. ಇಷ್ಟ ಅಲ್ಲೆಲ್ಲ ಬಿಸಿನೀರು ಕಾಸ್ಕೊಳಕತ್ತು ಇತ್ತಲ್ರಿ, ಅದ್ರಾಗನ ಬಿಸಿನೀರು ಕಾಶಿ ಕಾಫಿ ಅಟ್ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರು ಕೂಡ ರೆಡಿ ಆಗತ್ತಿದ್ರು ನೋಡ್ರಿ. ಹೊರಗಡೆಯಿಂದ ಹೋಟೆಲ್ ಹಂಗಿತ್ತು. ಇಲ್ಲಿ ಒಳಗಡೆ ಬಾತ್ರೂಮ್ ತೋರ್ಸತ್ತೇನೆ ನೋಡ್ರಿ. ಇವಾಗ ಈ ಥರ ಇದೆ. ಇದು 3 ಸ್ಟಾರ್ ಹೋಟೆಲ್ ರೀ. ನನ್ನ ಮೊಬೈಲ್ ಅಷ್ಟು ಕ್ಲಾರಿಟಿ ಇಲ್ಲ, ಏನು ಅನ್ಕೋಬೇಡ್ರಿ. ಜಾಸ್ತಿ ದುಡ್ಡದ್ದೇನಲ್ಲ ನನ್ನದು, ಅಷ್ಟೇ ಸಿಂಪಲ್ ಮೊಬೈಲ್ ಐತಿ. ಅದ್ರಾಗ ಎಷ್ಟು ಆದಷ್ಟು ಮಾಡಿದ್ದೀನಿ. ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ರೀ. ಹಿಂಗೆ ನಿನ್ನೆ ಹಾಕೊಂಡ ಡ್ರೆಸ್ ಇಲ್ಲೇ ಐತಿ. ಇದನ್ನೇನು ತೆಗೋದಿಲ್ಲ ರೀ, ಯಾಕಂದರೆ ಇವತ್ತು ಇಲ್ಲೇ ಜೈಪುರದಾಗನೇ ಇನ್ನೊಂದು ದಿನ ಇರೋದೈತಿ. 2 ದಿನ ಇದೇ ಹೋಟೆಲ್ದಾಗ ಇರೋದಿತ್ತನ ಏನು ತೆಗ್ದಿಲ್ಲ ರೀ. ಹಂಗೆ ಎಲ್ಲ ಬ್ಯಾಗ್ಸು ಹಂಗೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಆಗಲೇ ನಾನು ಚಾ ಮಾಡಿದ್ನಿ ಅಂತ ಹೇಳಿ, ಚಾಲ್ರಿ ಕಾಫಿ ಮಾಡಿದ್ನಿ ಅಂತ ಹೇಳಿ ಇದೆಷ್ಟಾಯಿತು. ಇಲ್ಲಿ ಒಂದು ಮಿರರ್ ಐತ್ರಿ ದೊಡ್ಡದ. ನಾನು ಇನ್ನೂ ಲೈಟ್ ಆರಿಸಿಲ್ಲ ನೋಡ್ರಿ. ಜಲ್ದಿ ರೆಡಿ ಆಗಿದ್ರು, 7 ಗಂಟೆಗೆ ರೆಡಿ ಆಗಂದಿದ್ರು ಅವ್ರು. ಎಲ್ಲ ಕವರ್ ಮಾಡ್ಬೇಕಲ್ರಿ ಪ್ಲೇಸಸ್, ಅದರ ಸಲುವಾಗಿ ಈ ಥರ ಒಂದು ಆಫೀಸ್ ವರ್ಕ್ದವ್ರು ಬಂದಿದ್ರಂದ್ರೆ ಒಂದು ಹಂಗೆ ಟೇಬಲ್ ಕೊಟ್ಟಾರೆ, ಏನಾರು ವರ್ಕ್ ಇದ್ರೆ ಮಾಡಲಿ ಅಂಥೇಳಿ. ಒಂದು ಟಿ ವಿ ಐತಿ, ಬೆಡ್ಡು, ಮತ್ತು ಇಲ್ಲಿ ಒಂದು ಸ್ವಲ್ಪ ಇದು ಒಂದು ಟಿ ವಿ, ಇದು ಬೆಡ್ಡು ಈ ಥರ ಐತಿ. ಇಲ್ಲೊಂದು ಹಂಗೆ ಟಿಫಾ ಇಟ್ಟು ಒಂದು ಚೇರ್ ಇಟ್ಟಿದ್ದಾರೆ. ಇದನ್ನ ಕರ್ಟನ್ ತೆಗಿತೇನೆ ಗಪ್ರಿ, ಸ್ವಲ್ಪ ಬೆಳಕಾಗ್ತೈತಿ. ಇಲ್ಲಿ ಹೊರಗಡೆ ಈ ಥರ ವ್ಯೂ ಐತೆ ನೋಡ್ರಿ ಜೈಪುರದಾಗ. ಸ್ವಲ್ಪ ಸಿಟಿ ಎಲ್ಲ ಕಾಣಿಸ್ತೈತಿ ಜೈಪುರದ. ಜೈಪುರ್ ನಿಮಗೆ ಗೊತ್ತು, ಪಿಂಕ್ ಸಿಟಿ ಅಂಥೇಳಿ. ಎಲ್ಲಿ ನೋಡಿದ್ರು ಪಿಂಕ್ ರೀ. ಯಾವುದೋ ಒಂದು ಕಾಂಪೌಂಡ್ ನೋಡಿದ್ರು ಪಿಂಕ, ಒಂದು ಯಾವುದು ಬಿಲ್ಡಿಂಗ್ ನೋಡಿದ್ರು ಪಿಂಕ. ಅಲ್ಲೊಂದು ಇಲ್ಲೊಂದಷ್ಟು ಹಿಂಗೆ ಒಂದಿಟ್ಟು ವೈಟ್ ಅದಾವ್ರಿ. ಈಗ ತೋರಿಸ್ತೇನೆ ನೋಡ್ರಿ, ಕಾಣಿಸತೈತಿ ಕ್ಲಿಯರಾಗಿ. ನಾನು ಆಗಲೇ ಕರ್ಟನ್ ತೆಗಿಬೇಕಿತ್ತು. ಇಲ್ಲಿ ನೋಡ್ರಿ, ಇದು ಒಂದು ಟೇಬಲ್ ಐತಿ, ಇಲ್ಲೊಂದು ಟೀಪಾಯ್ ಐತಿ, ಒಂದು ಚೇರ್ ಐತಿ ಮತ್ತು ಬೆಡ್ ಐತಿ. ಅಷ್ಟಾದ್ರೆ ರೂಮ್ ಐತೆ ರೀ. ಇವಾಗ ನಾಷ್ಟ ಮಾಡಿ ಹೊರಡಬೇಕು. 7 ಗಂಟೆಗಂದ್ರೆ ನಾಷ್ಟಕ್ಕೆ ರೆಡಿ ಇತ್ತು ರೀ. ಅಂದ್ರೆ ಪ್ಲೇಸ್ ಕವರ್ ಆಗ್ಬೇಕಂತ ಹೇಳಿ ಜಲ್ದಿನ ರೆಡಿ ಆಗಂತ ಹೇಳಿದರು. ಇಲ್ಲೇ ಈ ಥರದ್ದು ಎಲ್ಲ ಥರದ್ದು ನಾಷ್ಟ ಐತ್ರಿ. ನಾವು ಯಾವ್ದು ಬೇಕು ಅದನ್ನ ಹಾಕೊಂಡು ತಿನ್ನೋದಿತ್ತು. ಸ್ವಲ್ಪ ನಾಷ್ಟ ಅಂದ್ರೆ ಫ್ರೂಟ್ಸ್ ಅಟ್ಟ ತಿಂದ್ವಿ. ಸ್ವಲ್ಪ 1-2 ಪೂರಿ ಅಷ್ಟು ತಿಂದ್ವಿ. ಜಾಸ್ತಿ ಟ್ರಾವೆಲ್ದಾಗ ಜಾಸ್ತಿ ಹೋಗಂಗಿಲ್ಲ ರೀ, ನನಗೆ ವಾಮಿಟ್ ಆದಂಗೆ ಆಗ್ತೈತಿ. ಅದಕ್ಕೆ ಇಲ್ಲಿ ಜ್ಯೂಸ್, ಪೈನಾಪಲ್ದು ಜ್ಯೂಸ್ ಐತಿ, ಮತ್ತು ಇಲ್ಲೇ ಸ್ನ್ಯಾಕ್ಸ್ ಈ ಟೈಪೂ ಇದ್ದು. ಏನು ಬೇಕಲ್ಲ ಅವನ್ನಷ್ಟು ತಿಂದು ಹೋಗೋಣ ನಡೀರಿ ಇನ್ನು ಜೈಪುರ ನೋಡಕ್ಕಂತ ಹೇಳಿ. ಒಂದು ಗೇಟ್ ನೀವು ನೋಡಿರ್ಬೋದು, ಅದನ್ನ ವಿಡಿಯೋ ಮಾಡಿಬಿಟ್ಟು ಮಿಸ್ ಆಗಿತ್ತು. ये एक लिंक रोड है, सेम साइज है. देखो इधर हनुमान जी का मंदिर है, तो इधर भी हनुमान जी का ही मंदिर है. और आप देखिए दोनों तरफ केवल दुकानों के आगे बरामदों की छत पर कोई कंस्ट्रक्शन नहीं. पीछे गलियों में खुलते हैं मेन रोड. हर रोड को ऐसी 9 गलियां क्रॉस करती है. आप चाहे ये गली देख लो, राइट वाली. ಈ ರೋಡ್ ಅಂತೂ ಎಲ್ಲ ಪಿಂಕ್ ರೀ. ಮತ್ತು ಇನ್ನೊಂದು ಏನು ವಿಶೇಷ ಅಂದ್ರೆ, ಯಾವ ಅಂಗಡಿ ಇರ್ತೈತಲ್ರಿ, ಈಚೆ ಕಡೆ ಬಾಜು ಈಚೆ ಕಡೆ ರೋಡದಾಗ ಯಾವ ಅಂಗಡಿ ಇರ್ತೈತಲ್ಲ ಅದ್ರ ಬಾಜುನು ಸೇಮ್ ಬಿಲ್ಡಿಂಗ, ಸೇಮ್ ಅಂಗಡಿ. ಈಚೆ ಕಡೆ ಯಾವ್ದು ಹನುಮಾನ್ ಮಂದಿರ, ಹಿಂಗೆ ಮಹಾಲಕ್ಷ್ಮಿ ಇದೆ ಏನೋ ಗುಡಿ ಹಿಂಗೇನಾರು ಇದ್ರೆ, ಈಚೆ ಕಡೆ ಬಾಜುಕೂ ಸೇಮ್ ಹನುಮಂತಿಯವ್ರ ಗುಡಿ ಇದೆ ಸೇಮ. ಮತ್ತು ರೋಡ್ಗಳೂ ಸೇಮ್. ಒಂದು ಪೂರ ಒಂದು ಗಲ್ಲಿ ಎಲ್ಲ ಹಂಗೆ ಐತ್ರಿ. ಇದಿಷ್ಟೆಲ್ಲ ನೋಡ್ಕೊತನ ನಾವು ಹೊರಟ್ವಿ ಹವಾ ಮೆಹಲ್ ಕಡೆ. ಹವಾ ಮೆಹಲ್ ರೋಡ್ನಾಗ ಐತ್ರಿ, ಅದು ಹೋಗ್ತಾ ರೋಡ್ನಾಗ ಸಿಗ್ತೈತಿ. ಅಲ್ಲಿ ಜಸ್ಟ್ ಬಸ್ನ ಸ್ಟಾಪ್ ಮಾಡಿದ್ರು, ಹೋಗಿ ನಾವು ಫೋಟೋಸ್ ತಕ್ಕೊಂಡು ಸ್ವಲ್ಪ ನಿಂತು ನೋಡಿ ಬರೋದಷ್ಟೇ ಐತ್ರಿ. ಇದನ್ನು ಸವಾಯಿ ಪ್ರತಾಪ್ ಸಿಂಗ್ ಅವರ ಕಟ್ಸಿದ್ರಂತ. ರಾಣಿಯರಿಗೆ ಸ್ವಲ್ಪ ಹಿಂಗೆ ಸಿಟಿನೆಲ್ಲ ವೀಕ್ಷಣೆ ಮಾಡಕ್ಕಂತೆ. ಅಲ್ಲಿ ನೋಡ್ಬೋದು ನೀವು ಕಿಟಕಿ ಟೈಪ್ ಇಲ್ಲೆಲ್ಲ ಕಾಣಿಸತ್ತಾವಲ್ರಿ, ಅಲ್ಲಿ ನಿಂತ ವೀಕ್ಷಣೆ ಮಾಡ್ಬೋದಾಗಿತ್ತಂತ.
ಅದ್ರ ಸಲುವಾಗಿ ಇದನ್ನು ಕಟ್ಸ್ಯಾರ. ಅದ್ರ ಹಿಂದೆಲ್ಲ ನಾವು ಏನು ನೋಡಲಿಲ್ಲ, ಬೇರೆ ವಿಡಿಯೋಸ್ ಒಳಗೆಲ್ಲ ನೋಡಿದ್ನಿ. ಹೆಂಗೈತಿ ಹಿಂದಂತೇಳಿ ಇದನ್ನಿಷ್ಟು ನೋಡಿದ ನಂತರ ನಾನು ನೋಡಿದ್ನಿ. ಅಲ್ಲಿನೂ ಹೋಗ್ಬೋದಾಗಿತ್ತು, ಆದರೆ ಟೈಮ್ ಕವರ್ ಆಗಂಗಿಲ್ಲ ಮತ್ತು ಪ್ಲೇಸಸ್ ಭಾಳ ಅದಾವಣ್ಣ. ಸ್ವಲ್ಪ ಮುಂದ್ಗಡೆ ಅಷ್ಟು ನೋಡಿ ಜಂತರ್ ಮಂತರ್ ಕಡೆ ಹೊರಟ್ವಿ. ಇದು ನೋಡ್ರಿ ಜಂತರ್ ಮಂತರ. ಇಲ್ಲಿ ಏನಷ್ಟು ಇದು ಇಲ್ರಿ. 10 मिनट 15 मिनट 30 मिनट और ये 45 हो गया. उत्तरायण दक्षिणायन और जो रिक्त स्थान है, मिसिंग पार्ट है, वो स्लैब उसमें है. यदि उसका स्लैब निकाल कर इसके मिसिंग पार्ट में भर देंगे तो पूरा एक ग्लोब बन जाएगा. एक ग्लोब बन जाएगा तो फिर हम इन सीढ़ियों से उन सीढ़ियों से नीचे अंदर तक नहीं जा पाएंगे और दूसरे स्केल वगैरह रख के एक्यूरेट. ಈ ಜಂತರ್ ಮಂತರ 18ನೇ ಶತಮಾನದಾಗ 2ನೇ ಮಹಾರಾಜ ಜೈಸಿಂಗ್ ಅವರು ಖಗೋಳ ವೀಕ್ಷಣೆಗಾಗಿ ನಿರ್ಮಿಸಿದ್ರಂತ. ಆವಾಗ ನೋಡ್ರಿ ಎಷ್ಟು ತಲೆ ಓಡಿಸಿ ಈ ಥರ ಟೈಮ್ ಕಂಡುಹಿಡಿಯೋದಕ್ಕೋಸ್ಕರ ಇದನ್ನು ನಿರ್ಮಿಸ್ಕೊಂಡಾರ. ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ ಸಿಟಿ ಪ್ಯಾಲೇಸ್ ಕಡೆ. ಏನು ಎಲ್ಲ ಪೋರ್ಟ್ಗಳು ಅದಾವಲ್ರಿ, ಅವನ್ನೆಲ್ಲನೂ ರಾಜಸ್ಥಾನಿ ಇದ್ದದ್ದು ಜಾಸ್ತಿ ನಾವು ನೋಡಿದ್ರಾಗ ಎಲ್ಲನೂ ಮ್ಯೂಸಿಯಮ್ಗಳು ಮಾಡಿಬಿಟ್ಟಾರ. ಇಲ್ಲಿನೂ ಕೂಡ ಒಂದು ಮ್ಯೂಸಿಯಮ್ ಐತಿ, ನಾ ತೋರಿಸ್ತೀನಿ ಮುಂದೆ ಹೋಗಿ. ಒಂದು ಮ್ಯೂಸಿಯಮ್ಮ ಮತ್ತು ಒಂದು ಶಾಪಿಂಗ್ ಇದ್ರ ಟೈಪ್ ಮಾಡಿದ್ದಾರೆ ರೀ. ರಾಜಸ್ಥಾನಿಗಳಿಗೆ ಏನೇನು ವಿಶೇಷ ಅದಾವಲ್ಲ ಅವನ್ನೆಲ್ಲನೂ ಇಟ್ಟಿದ್ದಾರೆ, ಶಾಪಿಂಗ್ ಇದನ್ನು ಮಾಡಿದಾರು. ಅಲ್ಲಿ ನಾವು ಏನೂ ವಿಡಿಯೋಸ್ ಮಾಡೋಂಗಿಲ್ಲ ರೀ, ಏನು ಫೋನ್ಸ್ ಅದಕ್ಕೆ ಹಿಂಗೆ ಒಂಚೂರು ಹಿಡ್ಕೋಂಗಿಲ್ಲ. ಬಂದು ನೀವು ವಿಡಿಯೋ ಮಾಡತ್ತೀರಿ ಫೋಟೋ ಹೊಡ್ಯತ್ತೀರಿ ಅಂತ ನೋಡಿ ಚೆಕ್ ಮಾಡ್ತಾರೆ. ಅಷ್ಟು ಸ್ಟ್ರಿಕ್ಟ್ ಏನೋ ಗೊತ್ತಿಲ್ಲ. ಇಲ್ಲಿ ಹೊರಗಡೆ ಏನೈತಿರಲ್ಲ ಅದನ್ನಷ್ಟು ನಾವು ವಿಡಿಯೋಸ್ ಮಾಡ್ಕೋಬೋದು, ಫೋಟೋ ಹೊಡ್ಕೋಬೋದು. ಒಳಗಡೆ ವಿಡಿಯೋಸ್ ಅಲೌಡ್ ಇಲ್ಲ ರೀ, ಅದ್ರ ಸಲುವಾಗಿ ನಾನು ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಇದು ಇಲ್ಲಿ ನೋಡಿರಿ ಸಿಟಿ ಪ್ಯಾಲೇಸ್. ಇಲ್ಲಿ ತೋರ್ಸತ್ತೇನೆ ನೋಡಿರಿ. ಇದು ಏನ್ರಿ, ಇದು ಯುರೋಪಿಯನ್, ಮೊಘಲ್, ರಜಪೂತ್ ವಾಸ್ತುಶಿಲ್ಪಿ ಒಳಗೆ ಇದನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸ್ತೀನಿ, ಜೆಂಡಾ ಇಲ್ಲಿ ಕಾಣಿಸತ್ತೆ ನೋಡ್ರಿ. ಆ ಜೆಂಡಾ ದೊಡ್ಡ ಜೆಂಡಾ ಇತ್ತಂದ್ರೆ, ಸ್ಮಾಲ್ ಇದ್ದಾಗ ರಾಜವಂಶಸ್ಥರು ಇರಂಗಿಲ್ಲ ಅಲ್ಲಿ, ಇನ್ನೂ ಅವರು ವಾಸ ಮಾಡ್ತಾರಂತ್ರಿ. ಅವರೇನೋ ರಾಜಕೀಯದಾಗ ಅದಾರಂತ ಈಗಾದರೂ, ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಬಿಡ್ರಿ. ಅವ್ರು ಇದ್ರಂದ ಅದು ಜೆಂಡಾ ಇರ್ತದಂತ. ರಾಜರು ಇಲ್ಲದೆ ಇದ್ದಾಗ ಜೆಂಡಾ ತೆಗಿತಾರೆ. ಮತ್ತು ಅಲ್ಲಿ ತೋರಿಸಿದ್ನಲ್ರಿ, ಅಲ್ಲಿ ಒಂದು ಶಾಪಿಂಗದ್ದು ಐತಿ. ಅಂದರೆ ರಾಜಸ್ಥಾನದಾಗ ಏನು ಸಿಗ್ತಾವಲ್ಲ ಅದು ಅಲ್ಲಿ ಅದಾವ. ಮತ್ತು ನಾ ಈಗ ಇಲ್ಲಿ ಏನು ತೋರ್ಸತ್ತೀನಲ್ರಿ, ಅದು ಒಂದು ರಾಣಿಯರ ಬಟ್ಟೆ, ರಾಜರ ಬಟ್ಟೆ ಮತ್ತು ಅದು ಕವಚಗಳು ಎಲ್ಲ ಒಂದು ಇದ್ರೊಳಗೆ ಇಟ್ಟಾರ್ರಿ. ಒಂದು ಮೇಲ್ಗಡೆ ಇದ್ರೊಳಗೆ ಗೆಸ್ಟ್ಗಳು ಬಂದವ್ರು, ರಾಜರ ಆಪ್ತರು ಬಂದವರಿಗೆ ಉಳ್ಕೊಳ್ಳೋಕಂಥೇಳಿ ಇಲ್ಲಿ ವ್ಯವಸ್ಥೆ ಐತ್ರಿ. ಸಿಟಿ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಮತ್ತೆ ಮುಂದೆ ನಾವು ಹೊರಟ್ವಿ ಅಮೀರ್ ಪೋರ್ಟ್ ಕಡೆ. ಅಮೀರ್ ಪೋರ್ಟ್ ಜೈಪುರ್ನಾಗನ ಐತ್ರಿ. ಇದೊಂದು ಜೈಪುರ್ನಾಗ ನೋಡಿದ್ದು ಅಂದ್ರೆ ಜಂತರ್ ಮಂತರ, ಹವಾ ಮೆಹಲ. ಇದು ಥರ್ಡ್ ಅಮೀರ್ ಫೋರ್ಟ್. ಅಮೀರ್ ಪೋರ್ಟ್ನಾಗ ಜಾಸ್ತಿ ಶೂಟಿಂಗ್ಗಳತ್ತು ನೋಡಿರ್ಬೋದು ನೀವು. ಆಲ್ಮೋಸ್ಟ್ ಒಂದು ಸ್ವಲ್ಪ ಪಿಕ್ಚರ್ ಆಗಿರ್ಬೋದು, ಸೀರಿಯಲ್ಸ್ ಇಲ್ಲಿ ಜಾಸ್ತಿ ಆಗ್ತಾವೆ. ಮತ್ತು ನಾವು ಹೋದಾಗೂ ಕೂಡ ಅಲ್ಲಿ ಇನ್ನೂ ಶೂಟಿಂಗ್ ಎಲ್ಲ ನಡೆದಿತ್ತು. ಒಂದು ಸೀರಿಯಲ್ ಮಾತ್ರ ಅವ್ರನ್ನ ಮಾತಾಡಿಸಿದ್ವಿ, ಯಾವುದೋ ಹಿಂದಿ ಸೀರಿಯಲ್, ಅಲ್ಲಿ ಶೂಟಿಂಗ್ ಎಲ್ಲ ನಡೆದಿತ್ತು. ಇಲ್ಲಿ ಮೇಲ್ಗಡೆ ಹೋದ್ರೆ ಒಳಗಡೆ ತೋರಿಸ್ತೀನಿ ನಿಮಗೆ. ಒಳಗಡೆ ಹೋಗೋಣ. ಇಲ್ಲಿ ಹೊರಗಡೆ ಆಗಲೇ ತೋರಿಸಿದ್ನಲ್ಲ ಅವಾಗ ಅಲ್ಲೆಲ್ಲ ಶೂಟಿಂಗ್ ನಡೆದಿತ್ತು. ಇಲ್ಲಿ ತೋರಿಸತ್ತೆ ನೋಡ್ರಿ. ಇದು ಗ್ರೇಟ್ ವಾಲ್ ಆಫ್ ಜೈಪುರ್. 12 ಕಿಲೋಮೀಟರ್ 20 ಕಿಲೋಮೀಟರ್ ಏನೋ ಇದು ಹಿಂಗೆ ರೌಂಡ್ ಐತೆ. ಇವಾಗ ಇಲ್ಲಿ ತೋರಿಸತ್ತೆ ನೋಡ್ರಿ, ದಿವಾನಿ ಅಮೀದತ್ತ. ಇದು ಪಬ್ಲಿಕ್ಗೆಲ್ಲ ಇದು ಅಲೌಡ್ ಐತಿ. ಮತ್ತು ಇಲ್ಲಿ ಬಾಜಿರಾವ್ ಮಸ್ತಾನಿ ಫಿಲ್ಮ್ಸ್ ಆಲ್ಮೋಸ್ಟ್ ಇಲ್ಲಿ ಶೂಟ್ ಆಗೈತಿ. ಈ ಅಮೀರ್ ಪೋರ್ಟ್ನ 1592ರಾಗ ರಾಜ ಮಾನ್ಸಿಂಗರು ನಿರ್ಮಾಣ ಮಾಡ್ತಾರೆ, ಕಟ್ಟಿಸ್ತಾರೆ. ಇಲ್ಲಿ ತಮ್ಮ 12 ರಾಣಿಯರ ಜೊತೆ ವಾಸ ಆಗಿರ್ತಾರೋ. ಅವ್ರ 12 ರಾಣಿಯರಿಗೂ ಸಪ್ರೇಟಾಗಿ ರೂಮ್ಸ್ ಅದಾವ ಇಲ್ಲಿ. ಆಮೇಲೆ ತೋರಿಸ್ತೀನಿ ಅಲ್ಲೆಲ್ಲ. ಇಲ್ಲಿ ತೋರ್ಸತ್ತಾನೆ ಇದು ಇಲ್ಲೇನೋ ಕೇಸರಿ ಗಿಡ ಎಲ್ಲ ತಂದು ಹಚ್ಚಿದ್ರಂತ. ಈ ಬಿಸಿಲಿಗೆಲ್ಲ ಆಗಿಲ್ಲ, ಏನೋ ಒಂಥರ ಕೃಷಿದ ಜನರಿಗೆಲ್ಲ ಪ್ರೇರಣೆ ಕೊಡೋಕ್ಕೋಸ್ಕರ ಮಾಡಿದ್ರು ಅಂತ ಹೇಳ್ತಾರೆ. ಇವಾಗ ಕಾಣಿಸತ್ತೆ ನೋಡ್ರಿ, ಗ್ರೇಟ್ ವಾಲ್ ಆಫ್ ಜೈಪುರ್. ಇದು ಚೀನಾದ ಮತ್ತು ಇನ್ನೊಂದು ಯಾವುದೋ ಇದು ಐತಂತ್ರಿ. ಅದರ ನಂತರ ಇದು 3ನೇ ನಂಬರ್ದಾಗ ಐತಂತ ಇದು ವಾಲ. ಎಲ್ಲ ಎಷ್ಟು ಡೀಟೇಲ್ಸಾಗಿ ಕಾಣಿಸತ್ತು. ಇದು ಕಾಣಿಸೋದಿತ್ತಲ್ಲ, ಇದು ಪೂರ್ತಿ ಹಿಂಗೆ ರೌಂಡ್ ಆಗಿ ಮತ್ತು ಇದು ಅಮೀರ್ ಪೋರ್ಟಿಗೆ ಬಂದು ಟಚ್ ಆಗೈತೇನೋ ಆಗೈತ್ರಿ. ಇಲ್ಲಿ ನಾವು ಬಂದಿದ್ದು ರೋಡಲ್ಲಿ ಕಾಣಿಸತೈತೆ ನೋಡ್ರಿ, ಅಲ್ಲೇ ವಾಲದ ಕೆಳಗನ ಬಂದಿದ್ವಿ ನಾವು ಬಸ್ನಾಗ. ಇಲ್ಲಿ ಇದು ಇದ್ರೊಳಗೆ ಪೋರ್ಟ್ ನಡುಕ ಗಾರ್ಡನ್ ಕೂಡ ಮಾಡಿದ್ದಾರೆ ನೋಡ್ರಿ, ಎಷ್ಟು ಚಂದ. ನಡುವನ ಸುತ್ತಲೂ ಇದು ಪೋರ್ಟ್ ಇದ್ರೆ ನಡುವೆ ಈ ಥರ ಗಾರ್ಡನ್ ಮಾಡ್ಯಾರ, ಚಂದ.
ಈ ಗ್ಲಾಸ್ ವರ್ಕ್ಲೆ ಎಲ್ಲ ಈ ಪೋರ್ಟ್ನಾಗ ಆಲ್ಮೋಸ್ಟ್ ಗ್ಲಾಸ್ ವರ್ಕ್ ಜಾಸ್ತಿ ಐತ್ರಿ. ಗ್ಲಾಸ್ನಾಗ ಬೆಲ್ಜಿಯಮ್ದಿಂದ ಬಹುಶಃ ಅಲ್ಲಿಂದ ಬಂಗಾರದ ತೂಕ್ಲೆ ಗ್ಲಾಸ್ ತೊಗೋತಿದ್ರಂದ್ರಿ. ಬಂಗಾರ ಕೊಟ್ಟು ಅದ ತೂಕ್ನಾಗ ಗ್ಲಾಸ್ ತೊಗೊಂಡು ಈ ಥರ ನಿರ್ಮಾಣ ಮಾಡ್ಯಾರ ನೋಡ್ರಿ. ಎಷ್ಟು ಶ್ರೀಮಂತ ಇರಬೇಕಲ್ವಾ ಬಂಗಾರ ಕೊಟ್ಟು ಗ್ಲಾಸ್ ತೊಗೋತಾರ ಅಂದ್ರೆ. ಈ ಗ್ಲಾಸ್ ತರೋದಕ್ಕಂದ್ರೆ ಈಗ ಕೋಲ್ಡ್ ಇದ್ದಾಗ ಇದು ಬೆಚ್ಚಗೆ ಇರ್ತದಂತ್ರಿ. ಇದು ಗ್ಲಾಸ್ ವರ್ಕ್ ಮೇಲೆ ಬಿಸಿಲು ಬಿದ್ದರೆ ಅದು ಅಬ್ಸರ್ವ್ ಮಾಡಿಕೊಂಡು ಒಳಗಡೆ ಎಲ್ಲ ಹೀಟ್ ಆಗ್ತೈತಂತ ರೂಮ್ನ್ಯಾಗ. ಅಲ್ಲಿ ಒಳಗಡೆ ರೂಮ್ನ್ಯಾಗ ಬಿಡಂಗಿಲ್ಲ ರೀ, ಹೊರಗಡೆ ಅಷ್ಟೇ ನೋಡೋದಿರ್ತೈತಲ್ಲ. ಥಂಡಿದಿಂದಾಗಿ ಈ ಥರ ನಿರ್ಮಾಣ ಮಾಡ್ಕೊಂಡ್ರೆ ಬ್ಯಾಸ್ಗ್ಯಾಗ ಅಲ್ಲಿ ಜಲ್ ಮೆಹಲ್ ಅಂತ ನೀರಾಗನ ಐತಲ್ರಿ, ಅದು ನಿಮಗೆ ಹೋಗ್ತಾ ತೋರಿಸ್ತೀನಿ. ಜಸ್ಟ್ ಫೋಟೋಸ್ ಅಷ್ಟು ಹಾಕ್ತೀನಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಅದು ರೋಡ್ನಾಗ ಹೋಗ್ತಾ ಅಷ್ಟೇ ನಾನು ಫೋಟೋ ಅಷ್ಟು ತಕ್ಕೊಂಡೀನಿ. ಅದು ಜಲ್ ಮೆಹಲ್ ಅಲ್ಲಿ ಬ್ಯಾಸ್ಗ್ಯಾಗಂದ್ರೆ ಸುತ್ತಲೂ ನೀರು ಒಳಗಡೆ ಇದು ತಂಪು ಗಾಳಿಲೇ ತಂಪು ಇರ್ತದಂಥೇಳಿ ರಾಜರ ಆಗಿನ ಕಾಲದಾಗನ ಹಾಗೆಲ್ಲ ತಲೆ ಓಡಿಸಿ ಅರಮನೆನ ಬಿಲ್ಡ್ ಮಾಡ್ಕೊಂಡಾರ ನೋಡ್ರಿ. ಹಂಗೆ ಇಲ್ಲಿ ಬರಾಗ ಸ್ವಲ್ಪ ಬುಕ್ಸ್ ಏನೇನೋ ಇಟ್ಟಾರ್ರಿ, ಶಾಪ್ ಟೈಪ. ಅವನ್ನೆಲ್ಲ ನೋಡ್ಕೊತ ಹೊರಗಡೆ ಬಂದ್ವಿ ನಾವು. ಆಲ್ಮೋಸ್ಟ್ ಮ್ಯೂಸಿಯಮ್ ಫ್ರೆಂಡ್ಸ್ ಹೆಂಗಂದ್ರೆ ಕತ್ತಿ, ಗುರಾಣಿ, ರಾಜರು ಹಾಕೋತಿದ್ದದ್ದು ಅವು ಕವಚಗಳು, ರಾಜರು ಹಾಕೋತಿದ್ದು ಬಟ್ಟೆ. ಅಯ್ಯೋ ಆ ಬಟ್ಟೆ ನೋಡಿದ್ರೆ ನಿಮ್ಗೆ ಹೇಳ್ತೀನಿ, ಇಷ್ಟು ದೊಡ್ಡದು ರೀ. ಹಿಂಗೆ ಒಂದು 4 ಜನ ಹಿಡಿತಾರೆ. ಈಗಿನ ಇದ್ರೊಳಗೆ ನೋಡಿದ್ರೆ ಒಂದು 4 ಜನ ಹಿಡಿತಾರೆ. ಅಷ್ಟು ದೊಡ್ಡ, ಅಷ್ಟು ದಪ್ಪ ರಾಜರನ್ನ ಹಂಗೆ ಇರ್ತಿದ್ರಿ, ಏನೋ ಗೊತ್ತಿಲ್ಲ ರೀ. ಅಷ್ಟು ದೊಡ್ಡ ಅಷ್ಟು ಎತ್ತರ ಹೈಟ. ಅವು ಅರ್ಬಿ ಎಲ್ಲ ನೋಡಿದ್ರೆ ಇವನ್ನ ಹಾಕೋತಿದ್ರಂದ್ರೆ ಅವ್ರು ಎಷ್ಟು ದಾಡ್ಸಿ ಇರಬೇಕು ಅನಿಸ್ತಿತ್ತು. ಹಂಗೆ ಅರಿಬಿಗಳು ಮತ್ತು ಅವು ಕವಚಗಳು ಕೆಬ್ಬಣ್ಲೆ ಸರಪಣಿ ಟೈಪ್ ಮಾಡಿ ಕವಚಗಳು ಇರ್ತಾವಲ್ರಿ. ಕತ್ತಿಲೇ ಹಿಂಗೆ ಕತ್ತಿ ಬಡಿದ್ರೂ, ಯುದ್ಧ ಮಾಡುವಾಗ ಕತ್ತಿ ಬಡಿದ್ರೂ ಏನು ಮೈಗೆಲ್ಲ ಹತ್ತಂಗೆಲ್ಲ ಕಟ್ಟಾಗಲ್ದಂಗೆ ಹಂಗೆ ಕವಚಗಳು ಇದ್ದು. ಅದನ್ನೆಲ್ಲ ಅಲ್ಲೆಲ್ಲ ಒಳಗೆ ಏನು ಫೋಟೋಸ್ ಇದು ಮಾಡೋಕ್ಕೆ ಬಿಡಂಗಿಲ್ಲಲ್ರಿ. ಸೊ ಹಂಗಾಗಿ ಅದನ್ನೆಲ್ಲ ಮಾಡ್ಕೊಲಿಲ್ಲ ನಾನು. ಇದು ಮೊದಲಿಂದ ಇತ್ತು ಏನೋ ಶೂಟಿಂಗೋಸ್ಕರ ತಂದಿಟ್ಟಾರೋ ಏನು ಗೊತ್ತಿಲ್ಲ ರೀ. ಯಾವುದೋ ಒಂದು ಪಿಕ್ಚರ್ದಾಗ ಐಶ್ವರ್ಯ ರಾಯ್ ಅವ್ರು ಇದನ್ನ ಯೂಸ್ ಮಾಡಿದ್ರಂತ. ಇದು ಆವಾಗ ತಂದಿಟ್ಟಾರೆ, ಇನ್ನು ಮೊದಲಿಂದ ಇತ್ತು ಏನು ಗೊತ್ತಿಲ್ಲ ರೀ. ಇದನ್ನು ಮುಗಿಸ್ಕೊಂಡೆ ನಾವು ಹವಾ ಮೆಹಲ್ ಕಡೆ ಹೊರಟಿದ್ವಿ. ಮತ್ತು ಟೈಮ್ ಇತ್ತನ 5 ಗಂಟೆಗೆಲ್ಲ ಇದು ಮುಗಿಸ್ಕೊಂಡು ಹೊರಟಿದ್ವಿ. ಜಲ್ ಮೆಹಲ್ ಒಂದು ನೋಡಿಕೊಂಡು ಹೋಗ್ಬೇಕಾರೆ, ನಾವು ಹೋಟೆಲ್ಗೆ ಹೋಗ್ಬೇಕಾರೆ 6 ಗಂಟೆ ಅಂತೂ ಆಗಿತ್ತು ರೀ. 6 ಗಂಟೆದಿಂದ ಸ್ವಲ್ಪ ಜೈಪುರ್ ಸಿಟಿ ನೋಡ್ಕೊಂಬರ್ರಿ ಅಂಥೇಳಿ, ಶಾಪಿಂಗ್ ಅಂತೂ ಮಾಡ್ಕೊಂಬರ್ರಿ ಏನಾರ ಅಂಥೇಳಿ ಕಳಿಸಿದ್ರು. ಇದು ನೋಡ್ರಿ ಜಲ್ ಮೆಹಲ್. ಇದು ಬ್ಯಾಸ್ಗ್ಯಾಗ ರಾಜರಿರುವಂಥ ಅರಮನೆ ರೀ ಇದು. ಇದನ್ನ ನೋಡಿಕೊಂಡು ಹೋಟೆಲ್ ಕಡೆ ಹೊರಟು ಚಹಾ ಕುಡಿಯೋಣ, ಶಾಪಿಂಗ್ ಅಂತ ಹೊರಟಿವಿ. ಏನು ಶಾಪಿಂಗ್ ಮಾಡಿದ್ದಂತ ಊರಿಗೆ ಬಂದು ತೋರಿಸ್ತೀನಿ. ವಿಡಿಯೋದಾಗ